ಥ್ರಿಲ್ಲರ್ 90s ಲವ್ ಸ್ಟೋರೀಸ್ ಕಥೆಗಳನ್ನು ನೋಡಿರಿ. ಒಳ್ಳೆಯ ಕಾಮಿಡಿ ಥ್ರಿಲ್ಲರ್ ಮನ ಮಿಡಿಯುವ ಲವ್ ಸ್ಟೋರಿಗಳು ಇವೆ. ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ರೀ. ಪ್ಲೀಸ್ ನೀನು ನನ್ನನ್ನು ಇಷ್ಟಪಡುತ್ತೀಯಾ? ಇದು ಸಾಧ್ಯವಿಲ್ಲ. ನಾವು ದೂರವಿರಬೇಕು. ದಯವಿಟ್ಟು ಹೋಗಬೇಡ. ನಾವು ಹೋಗಬೇಕು. ಪ್ಲೀಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಅಪ್ಪ ನಿಮ್ಗೆ ಸುಸ್ತಾಗಿದೆ, ಇಲ್ಲೇ ಮಲ್ಕೊಳ್ಳಿ. ಇವಾಗ ಹೋಗಿ ಏನಾರ ತಿನ್ಲಿಕ್ಕೆ ತಗೊಂಬರ್ತೀನಿ. ಅಪ್ಪ ನಿಮ್ಗೆ ತಿನ್ಲಿಕ್ಕೆ ತರಲ್ಲ, ನಾ ಕುಡಿಲಿಕ್ಕೆ ಏನಾರ ತರಲಪ್ಪ? ಮಗಳ ನಿಂಗೇನಾದರೂ ಜ್ಯೂಸ್ ತಂಬವ, ಸ್ವಲ್ಪ ತನ ಮಲ್ಕೊತೀನಿ. ಸರಿ ಅಪ್ಪ, ನೀ ಸ್ವಲ್ಪ ರೆಸ್ಟ್ ಮಾಡು, ಬರ್ತೀನಿ ನಾನು. ನೈನಾ, ಅಪ್ಪ ಅದು ಮಗಳ ಡಾಕ್ಟರ್ ಏನಂದ್ರೆ ನೀ ಎಲ್ಲ ಅಷ್ಟೆಲ್ಲ ಚೆಕ್ ಮಾಡಿಸಿದಿಲ್ಲ, ಅದರ ರಿಪೋರ್ಟ್ನಾಗ ಏನು ಬಂದೈತಿ? ಅಯ್ಯೋ ಅಪ್ಪ, ರಿಪೋರ್ಟ್ನಾಗ ಏನು ಬಂದಿರ್ತೈತಿ? ಚೆನ್ನಾಗಿದ್ದೀರ ಅಂತ ಬಂದಿರ್ತೈತಿ. ನೀವೆಲ್ಲ ತಲೆ ಕೆಡಿಸ್ಕೊಬೇಡ್ರಿ, ಮೊದ್ಲ ಮಲ್ಕೋರಿ, ಅರ್ಥ ಆಯ್ತಾ? ನೀವು ಮಲ್ಕೋರಿ, ನಾವು ಸ್ವಲ್ಪ ಹೋಗ್ಬಿಟ್ಟು ನಿಮ್ಗೆ ಏನು ಮಾಡಿ ಜ್ಯೂಸ್ ತೊಗೊಂಬರ್ತೀನಿ. ಇಲ್ಲ ಅಡಿಗೆ ಆಗೈತೆ ಅಂತ ಕೇಳ್ಬಿಟ್ಟು ಅಮ್ಮನ ಕಡೆ ಊಟ ಹಾಕ್ಸ್ಕೊಂಬರ್ತೀನಿ. ನೀವು ಸ್ವಲ್ಪ ಮಲ್ಕೊಂಡು ರೆಸ್ಟ್ ಮಾಡ್ರಿಪ್ಪ. ಆದ್ರೂ ಮಗಳ ನೀ ಏನೋ ಮುಚ್ಚಿಡಾಕತ್ತೀನೋ ಅಂತ ಅನ್ಸೋದೈತೆ ನನಗೆ. ಅಪ್ಪ ಸುಮ್ಮನೆ ಮಲ್ಕೋಪ್ಪ, ನೀನು ಬೇರೆ ಸುಮ್ಮನೆ ಟೆನ್ಷನ್ ಮಾಡ್ಕೊತಿ. ಸರಿ ನೀ ಮಲ್ಕೋಪ್ಪ. ಸರಿ ಮಗಳು. ಮಗಳ ಯಾವಾಗ ಬಂದಿ? ಅಮ್ಮ ನಾ ಅವಾಗಲೇ ಬಂದೆ, ನೀ ಎಲ್ಲಿದೆ? ಪಕ್ಕದ ಮನೆ ಪಂಕಜವ್ವ ಕರೆಯಾಕತ್ತಿದ್ಲು, ಅದಕ್ಕೆ ಹೋಗಿದ್ನಿ ಬಿಡು. ಹೌದು ಏನಂದ್ರು ಡಾಕ್ಟ್ರು? ಏನಿಲ್ಲ ಅಂತಮ್ಮ, ಆರಾಮಾಗರಂತ ಅಪ್ಪ. ಸರಿ ನೀನು ಕುತ್ಕೋ, ಅಪ್ಪಗ ಏನಾರ ಅಡಿಗೆ ಮಾಡಿ ಅಂತ ತಿನ್ನಕ ಏನ ಮಾಡಿ ಮತ್ತೆ? ಮಾಡೇನಿ. ಸರಿ ಹಾಕೊಂಡ್ಬರ್ತೀಯಾ? ನಿಮ್ಮ ಅಪ್ಪ ಜೊತೆ ಮಾತಾಡ್ತಿರ್ತೀನಿ. ಸರಿ ಅಮ್ಮ, ನೀ ಕುತ್ಕೋ, ನಾ ತೊಗೊಂಬರ್ತೀನಿ. ರೀ ಈಗ ಹೆಂಗದಿರಿ? ಆರಾಮದಿನ ಕಣೆ ಪವಿತ್ರ. ಯಾಕೋ ಮುಖ ಸುಸ್ತಾಗ್ಬಿಡ್ತಲ್ರಿ, ಸ್ವಲ್ಪ ಮಲ್ಕೋರಿ, ಮಗಳು ಊಟ ತರ್ತಾ ಅಂತ. ನೀನು ಊಟ? ಅಯ್ಯೋ ನೀವೆಲ್ಲ ಬರ್ಲಾರ ನಾ ಹೆಂಗ್ ಊಟ ಮಾಡ್ಲಿ? ಅಮ್ಮ ತಗೋತಟ್ಟೆನ, ಅಪ್ಪನ್ ಕೊಡು. ನೀನೇನು ಹೊಂಟಿ? ಅಮ್ಮ ಒಂದ್ 5 ಸೆಕೆಂಡ್ ಬಂದ್ಬಿಡ್ತೀನಿ. ನೀ ಊಟ ಮಾಡಿಸ್ತಾ ಇರ ಅಪ್ಪನಿಗೆ, ಇಲ್ಲ ನೀನು ಊಟ ಮಾಡ್ತಿರು. ನೀ ಬಾ, ಇಬ್ರು ಸೇರಿ ಊಟ ಮಾಡೋಣ. ಅಮ್ಮ ತಗೋರಿ ಊಟ ಮಾಡ್ರಿ. ಇಷ್ಟಕೊಂಡು ಹಾಕೊಂಬಂದೈತೆ ನೋಡು ನನ್ನ ಮುದ್ದು ಮಗಳು, ಬಂಗಾರ ಗಿಂಟಿ ಕಣೆ ಅವಳು. ಏನೇನು ಹಾಕೊಂಬಂದಾಳು? ರೊಟ್ಟಿ, ಏನಿದು ರೊಟ್ಟಿ, ಕರ್ಚಿಕಾಯಿ ಪಲ್ಯ, ಸೊಪ್ಪಿನ ಪಲ್ಯ, ಆಮೇಲೆ ಕೊರ್ದಿಟ್ಟಿನ ಪಲ್ಯ, ಕ್ಯಾರೆಟು, ಮೂಲಂಗಿ, ಸೌತೆಕಾಯಿ, ರೊಟ್ಟಿ, ಅನ್ನ, ಮೊಸರು, ಸಾಂಬಾರು. ಅಂದ್ರೆ ಎದ್ದು ಹೋಗೋದೇ ಬೇಡನು, ಇಲ್ಲೇ ತಿಂದು ಇಲ್ಲೇ ಮಲ್ಕೋಬೇಕ ನಾನು? ನೋಡ್ರಿ ನಿಮ್ಮ ಮಗಳು ಹೆಂಗ್ ಮಾಡಾಳ ಅಂತ. ನೋಡು ಭಾಳ ಶಾಣೆ ಅದಳ. ಅಂದಾಗ ನಿಂದು ಊಟ? ನಾನು ಊಟ ಮಾಡ್ತೀನಿ, ನೀವು ಊಟ ಮಾಡ್ರಿ. ಆದ್ರೆ ನಿಮ್ಮ ಮಗಳು ಎಲ್ಲ ಅಡಿಗೆ ಮಾಡಿಲ್ಲ, ಮತ್ತೆ ನಾನು ಮಾಡೀನಿ. ಆಯ್ತು ಬಿಡೆ, ಈಗೇನಾಯ್ತು? ಇದ ತಟ್ಟೆ ಒಳಗೆ ಊಟ ಮಾಡೋಣಪ್ಪ ಇಬ್ರು. ನಾನಾ? ನಂಗೆ ನಾಚಿಕೆ ಆಗತ್ತಪ್ಪ. ಏನ್ ನಾಚಿಕೆ? ಮದುವೆ ಆಗಿ ಮಕ್ಕಳು ಕೂಡ ಮದುವೆ ಆಗೋ ವಯಸ್ಸಿಗೆ ಬಂದಿದ್ದಾರೆ ಗೊತ್ತಾ? ಸುಮ್ಮನೆ ಊಟ ಮಾಡ್ರಿ, ಕೇಳಿಸ್ಕೊಂಡವ್ರು ಏನು ಅನ್ಕೊಂತಾರ. ಹೋಗಪ್ಪ. ಈ ವಿಷಯನ ಹೆಂಗಾರ ಮಾಡಿ ಅವನಿಗೆ ಹೇಳ್ಬೇಕು. ಏನಾಗಿದೆ ಈ ಗೂಬೆಗೆ? ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಹಲೋ ಹೇಳಿ ಕುಳ್ಳಿ, ಏನು ಫೋನ್ ಮಾಡ್ಬಿಟ್ಟಿದ್ಯಾ? ಹೌದು, ಯಾಕೆ ಹಾಸ್ಪಿಟ್ಲಿಗೆ ಬಂದಿಲ್ಲ? ಅದು ಕಣೋ. ಏನದು ಕಣೋ? ಏನೋ ದೊಡ್ಡ ಸಮಾಚಾರನೇ ಇರ್ಬೇಕನ್ಸುತ್ತೆ. ಏನ್ ಸಮಾಚಾರ? ನಾನು ಹೇಳ್ತಾ ಇದ್ದೀನಿ ತಾನೆ, ಸಮಾಧಾನವಾಗಿರೋ. ಅದು ಯಾರೋ ನಿನ್ ಡಾಕ್ಟರ್ ಮಾಡಿದ್ರು? ಯಾಕಮ್ಮ 7 ವರ್ಷ ಕಲ್ತಿಲ್ವಾ MBBS ನ? ಹೌದು ಹೇಳು ಏನು? ಅಂದ್ರೆ ನೀನು 7 ವರ್ಷ MBBS ಮಾಡಿದ್ಯೇನೋ? ಲೇ ಕಮಂಗಿ, 5 ವರ್ಷ ಕಲ್ತು 2 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಕಣಂಗೆ. ಎದ್ರಲ್ಲೂ ಇಂಜೆಕ್ಷನ್ ಕೊಡೋದ್ರಲ್ಲಿ. ಈಗ ನನ್ನ ತಲೆ ಕೆಡಿಸ್ಬೇಡ, ಇಲ್ಲಿ ಪೇಷಂಟ್ ಇದ್ದಾರೆ. ಹೇಳು ಏನು, ಎದಕ್ ಬಂದಿಲ್ಲ ನೀನು? ಹೌದು ಏನ್ ವಿಷಯ? ಅದು ಹೇಳ್ತಾ ಇದೀನಲ್ಲ. ಏನ್ ಹೇಳ್ತಾ ಇದೀಯ ಕುಳ್ಳಿ, ಹೇಳು. ಅಯ್ಯೋ ಮಾರಯ್ಯ, ನನ್ಗ ಕುಳ್ಳಿ ಅಂತ ಕರಿಬೇಡ. ಇನ್ನೇನಂತ ಕರೀಲಿ? ಸುಂಬುಳುಗೊಣ್ಣಿ ಅಂತ ಕರೀಲೇನು? ಸರಿ ಆಯ್ತು, ಹೇಳು ಏನಾಯ್ತು ಕುಳ್ಳಿ? ಅದು ನಾನು ಕುಳ್ಳಿ ಅನ್ಬೇಡ ಕಣೋ. ನೀನ್ ಎಷ್ಟೇ ಹೈಟ್ ಆದ್ರೂ ಚಿಕ್ಕವಳಿದ್ದಾಗಿನಿಂದ ನಿನ್ನ ಏಜ್ಗೆ ತಕ್ಕಂಗೆ ಹೈಟ್ ಎಷ್ಟಿದೆ ನೋಡು, ಇವಾಗ ಕೂಡ ಅಷ್ಟೇ ಹೈಟ್ ಇದೆಯಾ ನೀನು? ಇಲ್ಲಪ್ಪ, ನಾನು ತುಂಬಾ ಬೆಳೆದ್ಬಿಟ್ಟಿದ್ದೀನಿ. ಬೆಳೆದಿದ್ಯಾ? ಸರಿ ಹೇಳು ಏನ್ ಸಮಾಚಾರ? ಹೌದು, ನೀನ್ ಸುಮ್ಕೆನ ಫೋನ್ ಅಂದ್ರೆ ಮಾಡಿರಲಿಲ್ಲ. ಹೌದು,
ಹಾಂ ಏನು ಏನಾದರೂ ಪ್ರಾಬ್ಲಮಾ? ಅದು ಕಣೋ. ಹೌದು, ಏನಾಯ್ತು? ಹಾಂ ಯಾಕೆ ಇಷ್ಟು ಬೇಜಾರಲ್ಲಿದೆಯಾ? ಏನೋ ಪ್ರಾಬ್ಲಮ್ ಆಗಿದೆ. ಹೌದು, ಏನಾಯ್ತು? ಅದು ಕಣೋ. ಲೇ ಕುಳ್ಳಿ, ಇಲ್ಲೇನು ಪ್ರವಚನ ಹೇಳ್ತಾ ಇದ್ದೀನಾ? ಬೇಗ ಹೇಳು, ಏನ್ ನಿನ್ ಸಮಸ್ಯೆ ಅಂತ? ಯಾಕೆ ಏನಾಯ್ತು? ಏನಾದ್ರೂ ದುಡ್ಡು ಸಮಸ್ಯೆ ಏನಾದ್ರು ಸಿಕ್ಕೊಂಡ್ಬಿಟ್ಟಿದ್ಯಾ? ಯಾಕೆ ಇವ್ರು ಬೇಜಾರು ಮಾಡ್ಕೊಂಡಿದ್ದಾರೆ? ನೈನಾ? ಅಮ್ಮ ಯಾರ ಜೊತೆ ಮಾತಾಡ್ತಿದ್ಯಾ? ಹೌದು, ಯಾಕೆ ಗಾಬರಿ ಆಗಿದೆಯಾ? ಅದು ಅಮ್ಮ, ಶರತ್ ಜೊತೆ ಮಾತಾಡ್ತಾ ಇದೀನಮ್ಮ. ಹೋ, ಶರತ್ ಜೊತೆ ಮಾತಾಡ್ತಿದ್ಯಾ? ಮತ್ತೆ ಯಾಕೆ ಇಷ್ಟು ಗಾಬರಿ ಆಗಿದೆಯಾ? ಕೊಡಿರಿ, ನಾನು ಮಾತಾಡ್ತೀನಿ. ಶರತ್, ಅಮ್ಮ ಮಾತಾಡ್ತಾಳಂತೆ, ಫೋನ್ ಕೊಡ್ತೀನಿ. ಹಾ ಕೊಡು. ಹಲೋ ಶರತ್, ಹೇಗಿದೀಯಪ್ಪ? ಹಾ ಆಂಟಿ, ಚೆನ್ನಾಗಿದ್ದೀನಿ. ಏನು ಮನೆ ಕಡೆ ಬಂದೇ ಇಲ್ಲ ಅಂತ ನೀವು ಅಮ್ಮ ಹೇಳ್ತಾ ಇದ್ರು. ಅದು ಕೆಲಸ ಕಣೋ, ಎಲ್ಲಿ ಮಾಡೋಕ್ಕಾಗತ್ತೆ? ನಿನ್ನ ಗೆಳತಿ ನಮ್ಗೆಲ್ಲ ಕೆಲಸ ಇಟ್ಬಿಟ್ಟು ಹೋಗ್ಬಿಡ್ತಾರೆ ಸುತ್ತಾಡಕ್ಕೆ. ಎಲ್ಲ ನಾನೇ ಮಾಡ್ಬೇಕು, ಹಿಂಗಾಗಿ ಬರೋಕ್ಕಾಗಿಲ್ಲ. ಹೌದು, ಅಮ್ಮ ಆರಾಮಾಗಲ್ಲ? ಸರಿ, ಒಮ್ಮೆ ಫ್ರೀ ಮಾಡ್ಕೊಂಡು ಬರ್ತೇನೆ, ಆಯ್ತಾ? ಹಾ ಸರಿ ಆಂಟಿ. ಹಾ ಸರಿಪ್ಪ, ಹಂಗಂದ್ರೆ ಫೋನ್ ಕಿಗೆ ಕೊಡ್ಲಾ? ಮಾತಾಡ್ತೀನಾ? ಹಾ ಕೊಡಿ ಆಂಟಿ. ತಗೊಳ್ಳಿ ಫೋನ್ನ. ಸರಿ, ನೀ ಮಾತಾಡು, ಹಾಲಿಟ್ಟು ಬರ್ತೇನೆ. ಹ್ಞೂ ಅಮ್ಮ. ಹಲೋ, ಹೇಳಿ ಕುಳಿ, ಟೈಮ್ ಆಯ್ತು, ಪೇಷಂಟ್ ಬರ್ತಾ ಇದಾರೆ, ನಿನ್ ಜೊತೆ ಮಾತಾಡ್ಕೊಂಡು ನಿಲ್ಲಕ್ಕಾಗಲ್ಲ. ಮೊದ್ಲು ಹೇಳು, ಏನು ಯಾಕೆ ಬೇಜಾರಲ್ಲಿದೆಯಾ? ಅದು ಕಣೋ, ನಾನಿನ್ನ ಮೀಟ್ ಮಾಡ್ಬೇಕಾಗಿತ್ತು. ಹಾ ಏನು ಮನೆಗೆ ಬರ್ತೀಯಾ? ಸರಿ, ಸಾಯಂಕಾಲ ಬಾ ಹಂಗಂದ್ರೆ. ಹಾ ಸರಿ ಕಣೋ, ಇವತ್ತು ಸಂಜೆ ನಿಮ್ಮ ಮನೆಗೆ ಬರ್ತೇನೆ. ಅಮ್ಮನ ಹತ್ರ ಏನಾದರೂ ಸ್ಪೆಷಲ್ ಮಾಡೋಕ್ಕೆ ಹೇಳು. ಏನು ಸ್ಪೆಷಲಾ? ನೀ ತಿನ್ನೋದೇ ಈಟು, ಒಂಥರ ಕೋಳಿ ಗತೆ ತಿಂತೀಯಾ? ನಿನಗೆ ಬೇರೆ ಊಟದ್ದು ಸುಮ್ಮನೆ ನಿನಗೆ ಅರ್ಥನೇ ಆಗೋದಿಲ್ಲ. ಈ ಥರ ಕೋಳಿ ಗತೆ ಇಟಿಟ ತಿಂತೀಯಾ? ನಿನಗೆ ಬೇರೆ ಊಟ ಬೇರೆ ಕೇಡು. ಚಂದಕ್ಕೆ ಬೇರೆ ನಿನ್ಗೇನೋ ಸ್ಪೆಷಲ್ ಆಗಿ ಮಾಡಿಸ್ಬೇಕಂತೆ. ಏನು ಕಮ್ಮಿ ತಿಂತೀಯೋ ಏನೋ. ಸುಮ್ಮನೆ ಆಯ್ತು ಬಿಡು, ಬೇಜಾರು ಮಾಡ್ಕೋಬೇಡ. ಅಮ್ಮನಿಗೆ ಹೇಳಿ ಏನಾದರೂ ಮಾಡಿಸ್ತೀನಿ. ಸರಿ, ಸಾಯಂಕಾಲ ಬಾ ಹಾಗಾದ್ರೆ. ಅದು ಹಾಗಲ್ಲ ಕಣೋ. ತಾಯಿ, ಈಗ ನಿನ್ ಜೊತೆ ಮಾತಾಡ್ಕೊಂತ ನಿಲ್ಲಕ್ಕಾಗಲ್ಲ, ಪೇಷಂಟ್ ಅಲ್ಲಿ ಕಾಯಕತ್ತಾರ, ನಾನು ಹೋಗ್ತಾ ಇದ್ದೀನಿ. ಸರಿ ಆಯ್ತು, ಸಾಯಂಕಾಲ ಬಾ. ಸರಿ, ಇಡ್ಲಾ ಫೋನ? ಹಲೋ, ಅಯ್ಯೋ ಕಟ್ಟೆ ಮಾಡ್ಬಿಟ್ಟ ಈ ಎಡಬಿಡಂಗಿ ಒಂದು ಐದು. ಯಾವಾಗ ನೋಡಿದ್ರು ಅರ್ಜೆಂಟೆ, ಸ್ವಲ್ಪ ಮಾತಾಡೋಕ್ಕೂ ಅವಕಾಶ ಇಲ್ಲ ನೋಡು. ಈ ವಿಷಯ ಹೋಗಿ ಹೇಳ್ತೀನಿ, ನೋಡೋಣ ಅವನಿಂದ ಏನು ಉತ್ತರ ಸಿಗುತ್ತಲ್ಲ ಅಂತ. ಆದ್ರೆ ಅಮ್ಮನ ಮುಂದೆ ಇದನ್ನು ಹೇಳೋದು ಬೇಡ, ಸುಮ್ಮನೆ ಮುಚ್ಚಿಟ್ಕೊಳ್ಳೋಣ, ಆಮೇಲೆ ನೋಡೋಣ. ಬಾ ಪೂಜಾ. ಅಯ್ಯೋ ಗೇಮ್ ತಗೊಂಡು ನಾನೇ ಮಾಡಿ, ನಾನು ಸಣ್ಣ ಪಾಪುನ. ಯಾಕೆ ಪುಟಿ, ನನ್ ಕುಳ್ಳಿ ಅಂತಿದ್ಯಾ? ಅಮಿತಾಬ್ ಬಚ್ಚನ್ ಅಲ್ಲ, ಅಮಿತಾಬ್ ಬಚ್ಚನ್ ಅಂತ ಹೇಳು. ಏನು ಕುಂಟೆ ಬಿಲಿನ? ಅದು ನಿನ್ ಜೊತೆನಾ? ಬೇಡ ಕಣೆ, ನೀ ಬರೀ ಮೋಸ ಮಾಡ್ತೀಯಾ? ಹೌದು, ಅಂದಂಗ ನೀನು ಶಾಲೆಯಿಂದ ಮಧ್ಯಾಹ್ನ ಬಂದ್ಬಿಟ್ಟಿದಿ. ಯಾಕ? ಅಂದ್ರೆ ನೀ ಡೆಸ್ಕ್ ಮೇಲೆ ಮಕ್ಕೊಂಡಿದ್ದಕ್ಕೆ 2 ದಿನ ರಜಾನು? ಹೇಳ್ಬೇಕಾಗಿತ್ತು, ತಲೆ ಸ್ವಲ್ಪ ನೋವಾಗ್ತೈತ್ರಿ ಅಂತ. ಅದನ್ನ ಬಿಟ್ಟು ನೀನು ಸರಿ ಹೋಗು, ಇವಾಗ ರೆಸ್ಟ್ ಮಾಡು. ಹೋಗಿ ಹೋಮ್ವರ್ಕ್ ಎಲ್ಲ ಬರೀ, ಸರಿನಾ? ನಮ್ಮವ್ವ ನೋಡಿದ್ರ ದುರ್ಗಾವ ತರ ಅದು ನಿಗೂ ಗೊತ್ತಿಲ್ಲ. ಅಯ್ಯೋ ಪುಟ್ಟಿ, ನಮ್ಮಮ್ಮ ಕೇಳಿಸ್ಕೊಂಡ್ರೆ ನಿನ್ನ ಒಂದೆರಡು ಲಗಾಸಿ ಬಿಡ್ತಾ. ಹೋಗ್, ನೀವು ಒಳಗೆ ಹೋಗಿ ಓದ್ಕೋ, ನಂದೇ ಸ್ವಲ್ಪ ಕೆಲಸ ಐತಪ್ಪ. ಅಯ್ಯೋ ದೇವ್ರಿ, ನೀ ರಜಾ ಹಾಕೊಂಡು ನನಗೆ ಆಟ ಆಡ್ಬಾ ಅಂತ ಕರೆಕತ್ತೀನ. ಕೆಲಸ ಇದೆ ಕಣೆ ಪುಟ್ಟಿ, ಈಗ ಹೋಗು, ರಾತ್ರಿ ಬಂದ್ಮೇಲೆ ಆಟ ಆಡೋಣ. ಹಂಗಂದ್ರೆ ನಾಳೆ ಮಧ್ಯಾಹ್ನ ಮೇಲೆ ಆಡೋಣ. ಅಯ್ಯೋ ದೇವ್ರಿ, ನಿನಗೋಸ್ಕರ ರಜಾ ಹಾಕೋದಿಲ್ಲ ನಾನು. ಅಯ್ಯೋ ಪುಟ್ಟಿ, ಈಗ ಹೋಗಿ ಆಟ ಆಡ್ತಾರ, ರಾತ್ರಿ ಬಂದು ಆಡೋಣ. ಆಯ್ತಾ? ಸರಿ, ನಾ ಹೋಗ್ಲಾ?